ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ದೇವೇಗೌಡರ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಆರ್ಆರ್ ನಗರದಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಲ್ಲದೆ ಪ್ರಜ್ವಲ್ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿ ಕೆಲಸ ಮಾಡಿದ್ದಾರೆ. ಹುಣಸೂರು, ಬೇಲೂರು, ಆರ್ಆರ್ ನಗರದಲ್ಲಿ ಟಿಕೆಟ್ ಸಿಗುತ್ತೆ ಎಂಬ ಆಶ್ವಾಸನೆಯಲ್ಲಿದ್ದರು. ಆದರೆ ಎಚ್.ಡಿ. ಕುಮಾರಸ್ವಾಮಿ ನಮ್ಮ ಕುಟುಂಬದಿಂದ ಇಬ್ಬರು ಮಾತ್ರ ಕಣಕ್ಕಿಳಿಯೋದು ಅಂತ ಸ್ಪಷ್ಟಪಡಿಸಿದರು. ಆದರೆ ಆ ಮಾತನ್ನ ವಾಪಸ್ ಪಡೆದು ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಕಾರ್ಯಕರ್ತರ ಮಾತು ಆಲಿಸಿದಂತ ದೇವೇಗೌಡರು, ನಿಮ್ಮ ತೀರ್ಮಾನಕ್ಕೆ ನನ್ನ ಸಹಮತ ಇದೆ, ದೊಡ್ಡವರ ಜೊತೆ ಮಾತನಾಡ್ತೇನೆ ಅಂತ ಆಶ್ವಾಸನೆಯನ್ನ ನೀಡಿದ್ದಾರೆ. ಜೆಡಿಎಸ್ ಯುದ್ಧ ಪ್ರಜ್ವಲ್ ರೇವಣ್ಣ ಕೊಡ್ಲೇಬೇಕು ಅಷ್ಟೇ. ವೀಕ್ಷಕರೇ, ಈ ಒಂದು ವಿಚಾರ ಜೆಡಿಎಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ನೀಡಬೇಕು ಅಂತ ಸ್ವತಃ ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಬೆಂಬಲಿಗರು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ರು ತುಂಬಾ ದಿನಗಳಿಂದ. ಜೊತೆಗೆ ರಾಜಕೀಯವಾಗಿ ಸಹ ಪ್ರಜ್ವಲ್ ರೇವಣ್ಣ ಅವರು ಸಕ್ರಿಯರಾಗಿದ್ದಾರೆ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ರು. ಅದಕ್ಕೆ ಅವರ ಪರ ಬ್ಯಾಟಿಂಗ್ ಅನ್ನ ಇದೀಗ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಜೆಡಿಎಸ್ ಯುದ್ಧ ಪ್ರಜ್ವಲ್ ರೇವಣ್ಣ ಕೊಡ್ಲೇಬೇಕು ಅಷ್ಟೇ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ, ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಒತ್ತಾಯಗಳು ಸಾಕಷ್ಟು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ತನ್ಮಧ್ಯೆ ದೇವೇಗೌಡರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ನಡೀತು ಕಿರಣ ಅಲ್ಲಿ? ಶಿವಶಂಕರ್, ಏನಿವತ್ತು ಪದ್ಮನಾಭನಗರ ದೇವೇಗೌಡರ ನಿವಾಸದ ಮುಂದೆ ಒಂದು ಜೆಡಿಎಸ್ ಕಾರ್ಯಕರ್ತರ ದಂಡೆ ಆಗಮಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದಂತಹ ಕಾರ್ಯಕರ್ತರು ರೇವಣ್ಣಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ, ಒಂದು ಮನವಿಯನ್ನ ದೇವೇಗೌಡರಿಗೆ ಸಲ್ಲಿಸಿರುವಂತಹದ್ದು. ಯಾಕೆಂತ ಹೇಳಿದ್ರೆ ಕಳೆದ 7 ವರ್ಷಗಳಿಂದ ಸತತವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ನಮ್ಮೊಂದಿಗೆ ತೊಡಗಿದ್ದಾರೆ. ಅಲ್ಲದೆ ತುಂಬಾ ರಾಜಕೀಯ ಚಟುವಟಿಕೆಯಲ್ಲಿ ಇರೋದ್ರಿಂದ ಅವ್ರಿಗೆ ಯಾಕೆ ನೀವು ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ಒಂದು ಮನವಿಯನ್ನ ಅವರು ದೇವೇಗೌಡರಿಗೆ ನೀಡಿರುವಂತಹದ್ದು. ಅಲ್ಲದೆ ಈಗ ಒಂದು 3 ಕ್ಷೇತ್ರಗಳಲ್ಲಿ ಒಂದು ಆಸಕ್ತಿಯನ್ನ ವಹಿಸಿದ್ದು. ಆದ್ರೆ ಈ ಬಾರಿ ಬಿಡುಗಡೆ ಆದಂತಹ ಒಂದು ಲಿಸ್ಟ್ ಅಲ್ಲಿ 2 ಕ್ಷೇತ್ರಗಳಿಗೆ ಅಫ್ಜಲ್ಪುರ ಕ್ಷೇತ್ರಗಳಿಗೆ ಇವಾಗ ಉಳಿದಿರುವಂತಹದ್ದು ಆರ್ಆರ್ ನಗರ ಕ್ಷೇತ್ರ ಮಾತ್ರ ಉಳಿದಿರೋದ್ರಿಂದ ಆರ್ಆರ್ ನಗರ ಕ್ಷೇತ್ರದಿಂದ ಒಂದು ಅವಕಾಶವನ್ನ ಕೊಡಿ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ಕೈಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂತಹದ್ದು ರವಿಶಂಕರ್. ಓಕೆ ಕಿರಣ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾವು